ಬರ್ತದೆ. ಒಂಚೂರು ವಿಡಿಯೋ ಮಾಡ್ತಾರೆ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಆಯುಧ ಪೂಜೆ, ಎಲ್ರಿಗೂ ಕೂಡ ಆಯುಧ ಪೂಜೆದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಎಲ್ಲರ ಮನೇಲೂ ಕೂಡ ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀರಾ, ನಾನು ಕೂಡ ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ. ಅಷ್ಟರೊಳಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ನಾಳೆ ವಿಜಯದಶಮಿ, ಇವತ್ತು ಆಯುಧ ಪೂಜೆಯ ಹಬ್ಬ. ಎಲ್ರಿಗೂ ಕೂಡ ಮತ್ತೊಮ್ಮೆ ಆಯುಧ ಪೂಜೆಯ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರೂ ಕೂಡ ಯಾರ್ಯಾರ ಮನೇಲಿ ಯಾವ್ಯಾವ ಥರ ಪೂಜೆ ಮಾಡ್ತಿದ್ದೀರಾ ಅಂತ ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತೆಲ್ಲ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದು ನಾಡ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಕೂಡ ಪೂಜೆನ ಮಾಡ್ತಾರೆ. ಗಾಡಿಗಳ್ಗಾಗಿರ್ಬೋದು, ಮೋಟ್ರುಗಳ್ಗಾಗಿರ್ಬೋದು, ಮತ್ತು ಈ ನೀರಿಂದು ಮೋಟ್ರ್ ಇರುತ್ತಲ್ಲ ಆ ಥರ, ಲೈಟಿಂದು ಮೋಟ್ರು, ಕರೆಂಟಿನ ಮೋಟ್ರು, ಆ ಥರ ಎಲ್ಲ ಕೂಡ ಮನೇಲಿರೋಂಥ ಸ್ವಿಚ್ ಬೋರ್ಡು, ಫ್ಯಾನ್ಗಳಿಗೆ ಎಲ್ಲಕ್ಕೂ ಕೂಡ ಕುಂಕುಮ ಇಟ್ಟು ಇವತ್ತು ಪೂಜೆ ಮಾಡೋವಂಥದ್ದು. ಯಾರೆಲ್ಲ ಹೇಗೆಲ್ಲ ಮಾಡ್ತಾಯಿದ್ದೀರಾ ಅಂತ ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಿಂಪಲಾಗಿ ಮಾಡ್ತಾ ಇರೋದು, ನಮ್ಮ ಮನೇಲಿ ಏನು ಗ್ರ್ಯಾಂಡಾಗಿ ಏನು ಮಾಡಲ್ಲ. ಕೆಲವರು ಗ್ರ್ಯಾಂಡಾಗಿ ಮಾಡ್ತಾರೆ, ಆದರೂ ಕೂಡ ಎಲ್ಲರ ಮನೇಲೂ ಮಾಡೋವಂಥ ಪೂಜೆನೇ ನಾವು ಕೂಡ ಮಾಡೋದು. ಎಲ್ಲರೂ ನಾವು ಮಾಡುವಂಗೆ ಎಲ್ಲರೂ ಮಾಡೋದು, ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಇವತ್ತಿನ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಗೈಸ್. ಇವತ್ತು ನಾನು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ಪು ಕೂಡ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ಮನೆ ಎಲ್ಲ ನಿನ್ನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಹೂವು ಇಟ್ಟು ಪೂಜೆ ಮಾಡಬೇಕು. ನಾನು ಹೂವು ಇಟ್ಟು ಪೂಜೆ ಎಲ್ಲೆಲ್ಲ ರೆಡಿ, ಅಂದರೆ ದೇವ್ರ ಮನೆಗೆಲ್ಲ ಹೂವು ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊಳಗೆ ಮಕ್ಕಳು ಮತ್ತು ನವೀನ್ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಬರ್ತಾರೆ. ಅಷ್ಟರೊಳಗೆ ಎಲ್ಲ ಕೂಡ ದೇವ್ರ ಮನೆಗೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೂಡ ಬೆಳಗ್ಗೆನೇ ಎದ್ದು ಗಾಡಿಗಳಿಗೆಲ್ಲ ತೊಳೆಯೋದು ಎಲ್ಲ ಕೆಲಸ ಮುಗಿದೋಯ್ತು. ಗಾಡಿ ಎಲ್ಲ ನೀಟಾಗಿ ವಾಶ್ ಮಾಡಿದ್ದಾರೆ. ನಮ್ಮ ಮನೇಲೇನು ಜಾಸ್ತಿ ವೆಹಿಕಲ್ಸ್ಗಳಿಲ್ಲ. ಎಷ್ಟಿದ್ದಾವೆ ಅಂತ ಪೂಜೆ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ, ಗೊತ್ತೇ ಇರುತ್ತೆ ನಿಮಗೆ ನಮ್ಮ ಹತ್ರ ಎಷ್ಟಿದೆ ಅಂತ. ಇವಾಗ ನಮ್ಮ ಈ ಒಂದು ಆಯುಧ ಪೂಜೆಯ ವೀಡಿಯೋಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತನ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಎಲ್ಲೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹೇಗೆ ಬರುತ್ತೆ ಇವತ್ತಿನ ಆಯುಧ ಪೂಜೆದ ಒಂದು ವ್ಲಾಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಎಲ್ಲೂ ಮಿಸ್ ಮಾಡಬೇಡಿ ಮತ್ತು ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಟೈಮ್ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಗಾಡಿಗಳಿಗೆಲ್ಲ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನಗೆ ಇನ್ನೂ ಸ್ವಲ್ಪ ನೆಗಡಿ ಕೆಮ್ಮು ಕಮ್ಮಿನೇ ಆಗಿಲ್ಲ. ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ಕೋತೀನಿ. ಮತ್ತು ಇನ್ನೇನಿಲ್ಲ, ತಿಂಡಿಗೂ ಕೂಡ ಮಾಡಬೇಕು. ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ. ಇವಾಗ ದೇವ್ರ ಮನೆಗೆ ರೆಡಿ ಮಾಡಿಬಿಡೋಣ. ಅಷ್ಟರೊಳಗೆ ಮಕ್ಕಳು ನವೀನ್ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಬರ್ತಾರೆ. ಓಕೆ ಗೈಸ್, ನಾನು ದೇವ್ರ ಮನೆಗೆ ಅಲಂಕಾರ ಎಲ್ಲ ಮಾಡಿ ನಾನು ಕೂಡ ರೆಡಿ ಆದೆ. ಸ್ಯಾರಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಸ್ಯಾರಿ ಹಾಕ್ಕೊಂಡು ಹೊರಗಡೆ ದೀಪ ಎಲ್ಲ ಇಡ್ತಾಯಿದ್ದೀನಿ. ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಗಾಡಿಗಳಿಗೆ ಪೂಜೆ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಪೂಜೆ ಮಾಡಿದೆ. ಇನ್ನು ಮನೆಯಲ್ಲಿ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಎಲ್ಲ ಆಗಿತ್ತಲ್ಲ, ಪೂಜೆ ಎಲ್ಲ ಮಾಡಿಬಿಟ್ಟು ಗಾಡಿಗೂ ಪೂಜೆ ಮಾಡಿಬಿಡೋಣ. ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಗಾಡಿಗೆ ಪೂಜೆ ಮಾಡೋಕ್ಕೆ ಬಂದ್ವಿ. ನಮ್ಮ ಹತ್ರ ಇರೋದೇ ಒಂದೇ ಬೈಕ್ ಮತ್ತು 2 ಸೈಕಲ್ಲು ನನ್ನ ಮಗಂದು. ಅದು ಒಂದು ಹಳೇದಾಗೋಗಿದೆ ಸೈಕಲ್ಲು, ಇನ್ನೊಂದು ಚೆನ್ನಾಗಿದೆ. ನನ್ನ ಮಗ ಚಿಕ್ಕೊಂದು ತೊಗೊಂಡೋಗೋದು ಸ್ಕೂಲಿಗೆ, ಅದೊಂದು ಸೈಕಲ್ ಇತ್ತು. ಇಷ್ಟೇ ನಮ್ಮ ಹತ್ರ ಇದ್ದಿದ್ದು. ಇದರಲ್ಲೇ ನಾವು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ, ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ನಾವು ಖುಷಿ ಪಡ್ಕೊಂಡು ಪೂಜೆ ಎಲ್ಲ ಮಾಡ್ಕೋಬೇಕಲ್ವ. ಹಾಗಾಗಿ ನವೀನು ಏನಂತ
ಹೇಳಿದ್ರೆ ಅವರು ನೆನೆಸ್ಕೊಡ್ತಾಯಿದ್ರು. ಹೋದ ವರ್ಷ ನನಗೆ ಹುಷಾರಿರಲಿಲ್ಲ, 1 ವರ್ಷ ಆಯಿತು ನಾನು ಹುಷಾರು ತಪ್ಪಿ. ನಿಜವಾಗ್ಲೂ ಆಯುಧ ಪೂಜೆ ಬಂದಿದ್ದು ನಮಗೆ ಒಂಥರ ಏನೋ ನನಗೆ ಬೇಜಾರಾಗ್ತಾಯಿತ್ತು ನಿಜವಾಗ್ಲೂ. ಹೋದ ವರ್ಷ ಯಾವ ಪೂಜೆ ಗೀಜೆ ಏನೂ ಇರಲಿಲ್ಲ, ಹಾಗೆ ಸಿಂಪಲ್ಲಾಗಿ ನವೀನ್ ಮಕ್ಕಳೇ ಕೂಡ ಪೂಜೆ ಮಾಡ್ಕೊಂಡಿದ್ರು. ಹಾಗಾಗಿ ನನಗೆ ಈ ವರ್ಷ ಭಗವಂತ ನನಗೆ ನಿಜ ಹುಷಾರು ಮಾಡಿದೆ, ನಾನು ಚೆನ್ನಾಗಿದ್ದೀನಲ್ಲ, ಮುಂದಕ್ಕೂ ಹೀಗೆ ಇಟ್ಟಿರು. ನಮ್ಮದ್ರಲ್ಲಿ ಎಷ್ಟಿರುತ್ತೆ ನಮಗೆ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕು, ಖುಷಿ ಪಡಬೇಕು. ನಾನು ಪದೇ ಪದೇ ಇದನ್ನು ಹೇಳ್ತಾನೆ ಇರ್ತೀನಿ. ನಾನೊಂದು ಕೆಲವು ವೀಡಿಯೋಗಳಲ್ಲೂ ಕೂಡ ಬ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ಹಾಗಾಗಿ ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲೇ ನಾವು ಖುಷಿ ಪಡ್ಕೊಂಡು ತೃಪ್ತಿ ಪಡ್ಕೋಬೇಕು. ಏಕೆಂದರೆ ಒಂದಿನ ಅಲ್ಲ ಒಂದಿನ ಭಗವಂತ ಕಷ್ಟ ಕೊಟ್ಟವನು ಮುಂದಕ್ಕೆ ಕೈ ಹಿಡ್ದೇ ಹಿಡಿತಾನೆ ಅನ್ನೋ ನಂಬಿಕೆ ನನ್ನಲ್ಲಿ. ಹಾಗೆ ನವೀನ್ ಕೂಡ ಹಾಗೆ ಹೇಳ್ತಾಯಿದ್ರು, ಇವತ್ತು ಕಷ್ಟ ಕೊಟ್ಟಿರ್ಬೋದು ಭಗವಂತ, ಆದರೆ ಮುಂದಕ್ಕೆ ಒಂದಿನ ಅಲ್ಲ ಒಂದಿನ ನಮ್ಮ ಕೈ ಹಿಡ್ದೇ ಹಿಡಿತಾನೆ, ನಮ್ಮನ್ನ ಕಾಪಾಡ್ತಾನೆ. ನಮಗಿಲ್ದೆ ಹೋದರೂ ನನ್ನ ಮಕ್ಳಿಗಾದರೂ ಒಳ್ಳೇದು ಮಾಡಲಿ ಅನ್ನೋದೊಂದು ಅವ್ರ ಭಾವನೆ ಇತ್ತು. ನಮ್ಮ ಮನಸ್ಸಲ್ಲೂ ಕೂಡ ಹಾಗೆ ಇತ್ತು, ನಮಗಿಲ್ದೆ ಹೋದರೂ ನನ್ನ ಮಕ್ಳಿಗಾದರೂ ಚೆನ್ನಾಗಿಟ್ಟಿರೋ ಭಗವಂತ, ಅವ್ರನ್ನಾದರೂ ಒಂದು ಒಳ್ಳೆ ಸ್ಥಾನಕ್ಕೆ ತಂದು ಒಂದೊಳ್ಳೆ ಅವ್ರಿಗೆ ಒಂದು ಜೀವನನ ರೂಪಿಸ್ಕೊಡು ಅಂತ ಹೇಳಿ ಕೇಳಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನನಗೆ ನೆನಪಾಗ್ತಾಯಿತ್ತು, ಹೋದ ವರ್ಷ ನಾನು ಪೂಜೆ ಕೂಡ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹುಷಾರಾಗಿರಲಿಲ್ಲ ನನಗೆ, ನನ್ನ ಮಕ್ಕಳೇ ಮಾಡ್ಕೊಂಡಿದ್ರು ಎಲ್ಲನೂ ಕೂಡ. ಹಾಗಾಗಿ ನಾನು ಹಾಗೆ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಒಳಗಡೆ ಬಂದಿದ್ದೆ. ತಣ್ಣೀರೇನು ಮುಟ್ಟಂಗಿರಲಿಲ್ಲ. ನಾನು 6 ತಿಂಗಳು ಕಂಪ್ಲೀಟ್ ರೆಸ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಈ ವರ್ಷ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡ್ತಿದ್ದೀವಲ್ವ, ಅದೊಂದು ಖುಷಿ ಇತ್ತು ನನಗೆ, ತುಂಬಾ ಖುಷಿ ಕೊಡ್ತು. ಏಕೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಹಿಂದೆ ನಡೆದಿದ್ದೆಲ್ಲನೂ ಕೆಟ್ಟದ್ದೆಲ್ಲ ಮರೆತು ಒಳ್ಳೆಯದನ್ನು ಮಾತ್ರ ನೆನ್ಪು ಮಾಡ್ಕೊ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ನಮಗೆ ಕೆಟ್ಟದ್ದನ್ನು ನೆನ್ಪು ಮಾಡಿಕೊಂಡ್ರೆ ಅಂದರೆ ನಮಗೆ ಏನು ಕೆಟ್ಟದಾಗಿರುತ್ತೆ ಅದನ್ನು ನೆನ್ಪು ಮಾಡಿಕೊಂಡ್ರೆ ಮುಂದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಇರುತ್ತಲ್ವಾ, ಮನಸ್ಥಿತಿ ಇರುತ್ತಲ್ವ. ಹಾಗಾಗಿ ಆ ದೇವ್ರನ್ನ ಕೂಡ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡು, ತಾಯಿ ನೀನು ಯಾವ ಕಷ್ಟನೂ ಕೊಡಬೇಡ ಕಣವ, ನಮಗೆ ಆರೋಗ್ಯ ಆಯುಸ್ಸನ್ನ ಕೊಟ್ಟು ಕಾಪಾಡ್ಕೊ ಅಂತ ಹೇಳಿ ದೇವರಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ನವೀನೇನು ಬೇಜಾರು ಮಾಡ್ಕೋಬೇಡ, ಮಾಡು, ಒಂದಿನಲ್ಲ ಒಂದಿನ ಒಳ್ಳೇದು ಮಾಡೇ ಮಾಡುತ್ತೆ ಅಂತ ಹೇಳಿದ್ರು. ಮನೆಗೆ ಬೂದ್ಕುಂಬಳಕಾಯಿ ಇದೆಲ್ಲ ದೃಷ್ಟಿ ಎಲ್ಲ ತೆಗೆದು ಎಲ್ಲ ಹೊಡಿತಾಯಿದ್ರು. ನೀಟಾಗಿ ಎಲ್ಲ ಕೂಡ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಈ ಟೈಮು ಮೀರೋಕ್ಕಿಂತ ಮುಂಚೆನೇ ನಾನು ಎಲ್ಲ ಕೂಡ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಇದೆಲ್ಲ ಆದಮೇಲೆ ನವೀನ್ ಕೂಡ ಬೂದ್ಕುಂಬಳಕಾಯಿ ಇಳಿ ತೆಗೆದು ಹೊಡೆದ್ರು. ನಾನಂತಂದೆ ಮಕ್ಕಳಿಗೆ, ಸೈಕಲ್ಲು ಚಿಕ್ಕವ್ನು ನೀನು ತೊಗೊಂಡೋಗಪ್ಪ, ಬೈಕ ನೀನು ತೊಗೊಂಡೋಗು ಅಂತ ದೊಡ್ಡ ಮಗನಿಗೆ ಹೇಳ್ದೆ ನಾನು. ಇಲ್ಲ ಅಮ್ಮ ಅಪ್ಪನೇ ತೊಗೊಂಡೋಗ್ಲಿ ಅಂತ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದ. ಇಲ್ಲ ಅವ್ರ ಅಪ್ಪನೂ ಕೂಡ ಹೇಳಿದ್ರು, ಇಲ್ಲ ಮಗನೇ ನೀನೇ ತೊಗೊಂಡೋಗು, ಒಂದು ರೌಂಡು ತೊಗೊಂಡು ಹೋಗ್ಬಾ ಅಂತ ಹೇಳಿದ್ರು. ಏಕೆ ಅಂತ ಹೇಳಿದ್ರೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಹತ್ರ ಏನು ಗಾಡಿ ಇರುತ್ತೆ ಅದನ್ನು ಒಂದು ರೌಂಡು ತೊಗೊಂಡೋಗ್ಬೇಕು. ಅದನ್ನು ಹಿಂಬೆಣ್ಣಿಟ್ಟು ಚಕ್ರದ ಮೇಲೆ ಒಳ್ಳೆಯದಾಗಲಿ, ಏನು ಕೆಟ್ಟದಾಗದೇ ಇರಲಿ, ನಾವೆಲ್ಲೇ ಹೋದ್ರೂ ಕ್ಷೇಮವಾಗಿ ಸೌಖ್ಯವಾಗಿ ಒಳ್ಳೆಯದಾಗಿ ಬರಲಿ ಅಂತ ಕೇಳಿಕೊಂಡು ಮಾಡೋಂಥದ್ದು. ನಮ್ಮ ಮಗನೂ ಕೂಡ ನಾನು ಹೇಳ್ದಂಗೆ ಒಂದು ರೌಂಡು ಗಾಡಿನ ತಗೊಂಡೋಗಿ ಬಂದ. ಚಿಕ್ಕವನು ತಗೊಂಡೋಗಿ ಬಂದೇ ಬಿಟ್ಟ. ಆಗಲೆಯ ಅವನಿಗೆ ಎಷ್ಟೊತ್ತಿಗೆ ತಿಂಡಿ ತಿಂತೀನಿ ಅನ್ನೋಂಗೆ ಆಗೋಗಿತ್ತು. ಏಕೆಂದರೆ ಇನ್ನೂ ತಿಂಡಿನೂ ಮಾಡಿರಲಿಲ್ಲ, ಅವ್ರಿಗೆ ತಿಂಡಿನೂ ಕೊಟ್ಟಿರಲಿಲ್ಲ. ಈಗೆಲ್ಲ ಮುಗೀತು ಗಾಯ್ಸ್. ಪೂಜೆ ಎಲ್ಲ ಆದಮೇಲೆ ನಾನು ಇನ್ನೂ ಕೂಡ ತಿಂಡಿ ಮಾಡಿರಲಿಲ್ಲ ಏನೂ ಕೂಡ. ಇವಾಗ ಸ್ವಲ್ಪ ಟೊಮೊಟೊ ಬಾತನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇನ್ನೇನೋ ಫೈನಲಿ ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಬಾತು. ಇನ್ನೊಂದು ಸ್ವಲ್ಪ ಹಳ್ಳಬೇಕು, ಹಳ್ಳದ್ಮೇಲೆ ತಿನ್ನೋದೇ. ಟೈಮು 10:15 ಆಗಿದೆ ಅಂತ ಅನ್ಕೋತೀನಿ. 10:15 ಆಗಿದೆ. ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ, ಕಡಲೆ ಹಿಟ್ಟೆಲ್ಲನೂ. ಮೆಣಸಿನ್ಕಾಯಿ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ತಿಂಡಿ ತಿನ್ನಬೇಕು. ಇವತ್ತು ಸ್ವಲ್ಪ ಲೇಟೇ ಆಗೋಯಿತು. ಹಬ್ಬಗಳಲ್ಲಿ ವಾರ ಪೂಜೆ ಅಂತ ಹೇಳಿದ್ರೆ ಮಾಡೋದು ಲೇಟೇ ಆಗುತ್ತೆ. ನೈವೇದ್ಯಕ್ಕೆ ಇವತ್ತು ರಸಾಯನ ಮಾಡಿಟ್ಟೆ, ಏನು ಕೂಡ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೇಲಿ ಯಾವ ಥರ ಎಲ್ಲ ಪೂಜೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದನ್ನೆಲ್ಲ ಇಟ್ಟು ಈ ಥರ ಪೂಜೆನ ಮಾಡಿದ್ದೀವಿ. ಈ ಥರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ನವೀನ್ ಕೆಲಸ ಮಾಡೋವಂಥ ಚೈನು ಮತ್ತು ಅವ್ರಿಗೆ ಸಂಬಂಧಪಟ್ಟಗಳಂಥ ಕೆಲಸ ಮಾಡ್ತಾರಲ್ಲ ಅವೆಲ್ಲನೂ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ನನ್ನ ಮಗಂದು. ನೀವು ಕೂಡ ಈಗೆಲ್ಲ ಇಟ್ಟು ಪೂಜೆ ಮಾಡ್ತೀರಾ ಅಂತ ಅನ್ಕೋತೀನಿ. ನಾವು ಈ ಥರ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಮತ್ತು ಫ್ರಿಜ್ಜು, ಟಿ ವಿ ಎಲ್ಲ ಕೂಡ ಪೂಜೆ ಮಾಡಿದ್ದೀವಿ. ದೇವ್ರ ಮನೆಗೆ ಈ ಥರ ಅಲಂಕಾರನ ಮಾಡಿದ್ದೀನಿ. ಈ ಥರ ಮಾಡಿ ದೇವ್ರ ಮನೆಗೆ ಸಿಂಪಲಾಗಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ನಮ್ಮ ಮನೇಲಿ ಎಲ್ರಿಗೂ ಕೆಮ್ಮಾಗ್ಬಿಟ್ಟಿದೆ ಗಾಯ್ಸ್. ನನ್ನ ಮಗನೂ ಕೂಡ ಕೆಮ್ತಾ ಇದ್ದಾನೆ. ನಾವಿನ್ನು ಫೋನ್ ನೋಡ್ತಾ ಇದ್ದಾರೆ. ಇನ್ನೇನು ಮಾಡಲಿ, ಇನ್ನು 11 ಗಂಟೆ
ತಿಂಡಿ ಇಲ್ಲ, 11 ಗಂಟೆ ಆಯಿತು, ತಿಂಡಿ ಇಲ್ಲ. ನಾನಿಬ್ಬರು ಮಕ್ಕಳು ಕೂಡ, ಒಬ್ಬ ಫೋನ್ ನೋಡ್ತಾ ಇದ್ದಾನೆ, ಒಬ್ಬ ಟಿ ವಿ ನೋಡ್ತಾ ಇದ್ದಾನೆ. ಈ ಥರ ನಡೀತಾ ಐತೆ ನಮ್ಮ ಮನೇಲಿ ಹಬ್ಬ. ನಿಮ್ಮ ಮನೇಲೆಲ್ಲ ಹೇಗಾಗ್ತೈತೆ? ಎಲ್ಲರ ಮನೇಲೂ ಕೂಡ ಹಬ್ಬದ ಸಂಭ್ರಮನೆ, ಎಲ್ಲರೂ ಕೂಡ ಲೈಟಿಂಗ್ ನೋಡೋಕ್ಕೆ. ಆಮೇಲೆ ಈ ಟೈಮಲ್ಲಿ ಊರಿಂದ ನೆಂಟರೆಲ್ಲ ಬಂದಿರ್ತಾರೆ, ಆಮೇಲೆ ಮಕ್ಕಳಿಗೆಲ್ಲ ರಜಾ ಇರುತ್ತಲ್ವ, ಹಾಗಾಗಿ ಎಲ್ಲ ಬಂದಿರ್ತಾರೆ. ಇವತ್ತಂತೂ ಸಿಟಿಲಂತೂ ಫುಲ್ಲು ಜನ ಇರ್ತಾರೆ, ಯಾಕೆಂದರೆ ಹಬ್ಬಕ್ಕೆ ನೆಂಟರುಗಳೆಲ್ಲ ಬಂದಿರ್ತಾರೆ, ಮತ್ತು ರಜಾ ಇದೆ, ರಜಕ್ಕೆಲ್ಲ ಬಂದಿರ್ತಾರೆ. ಆಮೇಲೆ ಇವತ್ತೆಲ್ಲ ಕೆಲಸದವ್ರಿಗೆಲ್ಲ ರಜಾ ಇರುತ್ತೆ, 3 ದಿನ 3 ಡೇಸ್ ರಜಾ ಇರುತ್ತೆ. ಎಲ್ರಿಗೂ ಕೂಡ ಸಂಭ್ರಮ. ನವೀನಿಗೂ ಕೂಡ 3 ದಿನ ರಜಾ, ನನ್ನ ಮಗ ದೊಡ್ಡವನಿಗೂ ಕೂಡ ಕಾಲೇಜು 3 ದಿನ ರಜಾ ಇದೆ. ಈ ಥರ ನಡೀತೈತೆ ಹಬ್ಬ. ಮೈಸೂರಿಗಂತೂ ಕಾಲಿಡೋಕ್ಕೆ ಆಗ್ತಾಯಿಲ್ಲ. ನಾವು ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ, ಆದರೆ ನವೀನ್ ರಶ್ ಇದೆ, ನಿನಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಹಾಗಾಗಿ ನೋಡಿ ನಿನ್ನಿಷ್ಟ, ನಿಮಗೆ ಹೆಂಗಾಗುತ್ತೆ ಹಂಗೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಫಸ್ಟು ತಿಂಡಿ ತಿನ್ನೋಣ, ಸುಸ್ತಾಗ್ತಾಯಿದೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಆಮೇಲೆ ಬೇಕಾದರೆ ಎಲ್ಲ ಹೋಗೋದು ಏನು ಅಂತ ಯೋಚನೆ ಮಾಡೋಣ. ನನ್ನ ಮಗ ಚಿಕ್ಕವನು ಭಾರಿ ತರಲೆ, ಟಿ ವಿನ ಸೌಂಡ್ ಕಮ್ಮಿ ಕೊಡು ಅಂದರೆ ಎಷ್ಟು ಹೇಳಿದ್ರು ಸೌಂಡ್ ಕಮ್ಮಿ ಕೊಡೋಲ್ಲ, ಸೌಂಡ್ ಜಾಸ್ತಿನೇ ಕೊಟ್ಟಿದ್ದಾನೆ. ಇವಾಗ ಬಾತೆಲ್ಲ ಇನ್ನೂ ಸ್ವಲ್ಪ ಅಳಬೇಕು ಅಂತ ಇಟ್ಟಿದ್ದೆನಲ್ಲ, ಹಳ್ಳಿದೆ. ಇವಾಗ ಬಜ್ಜಿ ಎಲ್ಲ ಹಾಕ್ಬಿಟ್ಟು ಊಟ ತಿಂಡಿ ತಿಂದುಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಓಕೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಕೆಮ್ಮು ಮತ್ತು ಶೀತ, ತಲೆಭಾರ ಎಲ್ಲ ಜಾಸ್ತಿ ಆಗೋಯ್ತು, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಡೀ ದಿನ ರೆಸ್ಟ್ ಮಾಡಿದೆ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಇವಾಗ ನಾವು ಹೋಗ್ತಾ ಇದ್ದೀವಿ, ರೆಡಿಯಾಗಿದ್ದೀನಿ. ಬೆಳಗ್ಗೆ ಎದ್ದು ವಾರ ಪೂಜೆ ಎಲ್ಲ ಮುಗಿಸಾಯಿತು. ತಿಂಡಿಗೆ ಬಂದು ದೋಸೆ ಮಾಡಿದ್ದೆ, ದೋಸೆ ಎಲ್ಲ ತಿಂದ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಹೋಮ ಪೂಜೆ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ನಾನು ನವೀನ್ ಇಬ್ಬರು ಹೋಗ್ತಾ ಇದ್ದೀವಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ನನಗೆ ಜೋರಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಗಂಟಲು ಒಂಥರ ಕಿಚ್ಚಾಗ್ತಾಯಿದೆ, ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ನೋಡಿ. ಅಲ್ಲೆಲ್ಲ ಹೋಮ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಟೈಮ್ ಆಗೋಗಿದೆ, ಹೊರಡ್ತಾ ಇದ್ದೀವಿ. ಓಕೆ, ಮತ್ತೆ ಸಿಗ್ತೀನಿ. ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇದು ವಿಜಯದಶಮಿದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಪೂಜೆ ಎಲ್ಲ ಇರುತ್ತೆ, ಹಾಗಾಗಿ ಮಾರ್ನಿಂಗ್ ನನಗಂತೂ ಸಿಕ್ಕಾಪಟ್ಟೆ ಕೆಮ್ಮನ್ಬಿಡ್ತು, ಗಂಟ್ಲು ಕೂಡ ಕಟ್ಕೊಂಡ್ಬಿಡ್ತು. ನಾನು ಅದೇ ಪ್ಲಾಸ್ ಮಾಡ್ಕೋತಾ ಇದ್ದೆ. ಹೋದ ವರ್ಷವೂ ಕೂಡ ಹೀಗೆ ಹುಷಾರು ತಪ್ಪುಟ್ಟೆ, ಈಗಲೂ ಕೂಡ ಹೀಗೆ ಯಾಕಪ್ಪ ಭಗವಂತ ಹೀಗೆ ಮಾಡಿದೆ, ಹುಷಾರು ತಪ್ಪುಟ್ನಲ್ಲ ಅಂತ ನನಗೆ ವಾಯ್ಸೇ ಬರ್ತಾಯಿರಲಿಲ್ಲ. ಕಮ್ಮಿ ಆಗೇ ಹೋಯ್ತು ವಾಯ್ಸು, ಸ್ವಲ್ಪ ಗಂಟ್ಲೆಲ್ಲ ಕಟ್ಕೊಂಡಂಗೆ ಆಗೋಯ್ತು. ನನ್ನ ವಾಯ್ಸು ಜೋರಾಗಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ, ಹಂಗಾಗೋಯ್ತು. ಹಾಗಾಗಿ ನಾನು ಆಯುಧ ಪೂಜೆ ದಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದೆ. ಇದು ವಿಜಯದಶಮಿದು ವ್ಲಾಗ್ ವಿಡಿಯೋ ಆಗಿರುತ್ತೆ. ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಹೋಮ ಇರುತ್ತಲ್ವ, ಹಾಗಾಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೋಮಕ್ಕೆ ಹೋಗೋಣ ಅಂತ ಹೇಳಿ ನಾನು ನವೀನ್ ಇಬ್ಬರೇ ಬಂದ್ವಿ. ನನ್ನ ಮಗ ಚಿಕ್ಕವನು ಅಕ್ಕವ್ರ ಮನೇಲಿ ಹಬ್ಬ ಇದೆ ಅಂತ ಅಲ್ಲಿಗೆ ಹೋಗಿದ್ದ. ದೊಡ್ಡವ ನಾನು ಬರಲ್ಲ, ನೀವು ಹೋಗಿಟ್ಟು ಬರಗಿ ಅಮ್ಮ ಅಂತ ಹೇಳ್ದ. ಸರಿ ಅಂತ ಹೇಳಿ ನಾನು ನವೀನ್ ಇಬ್ಬರು ಕೂಡ ಬಂದ್ವಿ. ನಾನು ಹೋಗೋಷ್ಟರೊಳಗೆ ಆವಾಗಲೇ ಹೋಮ ಕೂಡ ಎಲ್ಲ ಮುಗ್ದೋಗಿತ್ತು. ಇನ್ನು ಜನ ಬರ್ತಾನೆ ಇದ್ದರು ಹೋಮಕ್ಕೆ. ಅಂದರೆ ಬೆಳಗ್ಗೆ ಟೈಮ್ ಚೆನ್ನಾಗಿದೆ ಬೇಗನೆ ಅಂತ ಹೇಳಿ ಹೋಮ ಎಲ್ಲನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆದರೂ ಕೂಡ ಎಲ್ಲ ಹೋಮ ಇನ್ನೂ ಅದು ಉರಿತಾ ಇತ್ತಲ್ಲ, ಹಾಗಾಗಿ ಅದ್ರ ಸುತ್ತ ಎಲ್ಲ ಪ್ರದಕ್ಷಿಣೆಗೆ ಬಂದು ಅಲ್ಲಿ ಎಲ್ಲ ಆದಮೇಲೆ ಈ ಥರ ದಾರ ಕೊಡ್ತಾರೆ, ಅದನ್ನು ಕೈಗೆ ಕಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನಗೆ ನವೀನ್ ಕಟ್ತಾಯಿದ್ರು, ನವೀನ್ಗೆ ನಾನು ಕಟ್ತೆ. ಇದೆಲ್ಲ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ. ಫಸ್ಟು ಹೋಮಕ್ಕೆಲ್ಲ ಅಂದರೆ ಸುತ್ತ ಅದು ಸ್ವಲ್ಪ ಚಿಕ್ಕದಲ್ವ ಜಾಗ, ಹಾಗಾಗಿ ಜನ ಜಾಸ್ತಿ ಇರ್ತಾರೆ. ಇನ್ನು ಅದು ಸುತ್ತ ಎಲ್ಲ ಬರೋಕ್ಕಾಗಲ್ಲ. ಫಸ್ಟು ಇದ್ರ ಸುತ್ತ ಹೋಮ ಸುತ್ತ ಎಲ್ಲ ಬಂದಮೇಲೆ ಆ ದಾರ ಕೊಡ್ತಾರೆ, ಕೈಗೆಲ್ಲ ಕಟ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನವೀನ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಹಾಗೆ ಕೂಡ ಅಂದ್ಕೊಂಡೆ. ನನಗೇನಾಗ್ತಾಯಿತ್ತು ಅಂದರೆ ಆ ಹೊಗೆಗೆ ಸ್ವಲ್ಪ ಕೆಮ್ಮು ಬರ್ತಾನೆ ಇತ್ತು, ಹೋಮದ ಹೊಗೆಗೆ. ಆದರೂ ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳೋಣ, ವರ್ಷಕ್ಕೊಂದು ಸಲ ಬರೋದು ವಿಜಯದಶಮಿ, ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ನಾನು ಚಾಮುಂಡೇಶ್ವರಿಗೂ ಕೂಡ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಹೋಗೋಣ ಅಂತ ಹೇಳಿ ಹೋಗಿದ್ವಲ್ಲ, ಹಾಗಾಗಿ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಜನ ಅಂತೂ ಸಿಕ್ಕಾಪಟ್ಟೆ ಇರ್ತಾಯಿತ್ತು. ಇಲ್ಲಿ ಪ್ರಸಾದನೂ ಉಂಟು, ಪ್ರಸಾದ ಇರುತ್ತೆ, ಹಾಗಾಗಿ ಜನ ಜಾಸ್ತಿ ಇರ್ತಾರೆ. ಹೋಮಕ್ಕೇನು ಜನ ಜಾಸ್ತಿ ಬರಲ್ಲ, 12 ಗಂಟೆ ಮೇಲೆ ಜನ ಆಗ್ತಾರೆ. ಮತ್ತು ಹೋಮ ಮತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಕೂಡ ಸಿಗುತ್ತಲ್ವ, ಹಾಗಾಗಿ ಪ್ರಸಾದನೂ ಕೂಡ ಈಸ್ಕೊಂಡು ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ಸುತ್ತಮುತ್ತ ಇರೋದೆಲ್ಲ ಎಲ್ಲರೂ ಕೂಡ ಬರ್ತಾರೆ.
ಹಾಗಾಗಿ ನಾವು ಕೂಡ ದೇವಸ್ಥಾನಲ್ಲಿ ಹೋಗಿ ನೋಡಿದ್ವಿ. ಜನ ಹಿಂಗೆ ನಿಂತಿದ್ರು, ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದೆ ಅಂತ. ಸಿಕ್ಕಾಪಟ್ಟೆ ರಸ್ ಇತ್ತು. ಆದರೂ ಕೂಡ ನನಗೆ ಸ್ವಲ್ಪ ಕೆಮ್ಮು ಸ್ವಲ್ಪ ಬರ್ತಾ ಇತ್ತು. ನಾವಿನ್ನು ಹೊರಟೋಗೋಣ, ಏನು ಮಾಡೋದು ಅಂದರು. ಇಲ್ಲ, ದೇವ್ರ ದರ್ಶನ ಮಾಡಿಕೊಂಡೆ ಪ್ರಸಾದ ಈಸ್ಕೊಂಡೇ ಹೋಗೋಣ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಈಸ್ಕೊಂಡೇ ಹೋಗೋಣ, ಇಲ್ಲಿ ತಿಂದೇದ್ರೂ ಪರವಾಗಿಲ್ಲ ಮನೆಗೆ ಹೋಗೋಣ ಅಂತ ಹೇಳಿದೆ. ನವೀನ್ ನೀನು ಎಷ್ಟು ಹೇಳಿದ್ರು ಕೇಳಲ್ವಲ್ಲ, ಬರೀ ಹಿಡ್ದಾಟನೇ ಅಲ್ವಾ ಅಂತ ಹೇಳಿದ್ರು. ಹಿಡ್ದಾಟ ಅಂತ ಅಲ್ಲ. ಓಕೆ ಗಾಯ್ಸ್, ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸು ಬರ್ತಾ ಇಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಕೆಮ್ಮು ಜಾಸ್ತಿ ಆಗೋಯಿತು. ಹಾಗಾಗಿ ನನಗೆ ಕಿರ್ಚ್ಕೊಂಡು ಮಾತಾಡೋಕ್ಕೂ ಆಗ್ತಾಯಿಲ್ಲ, ವಾಯ್ಸೇ ಚೇಂಜ್ ಆಗೋಗಿದೆ. ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಸಂಜೆ ಪೂಜೆ ಎಲ್ಲ ಮುಗೀತು. ಇದು ಸಂಜೆಯಿಂದ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವೇನು ವೇಟ್ ಮಾಡ್ತಾಯಿದ್ದಾರೆ, ಹೊರಡ್ತಾ ಇದ್ದೀನಿ. ಅಲ್ಲೆಲ್ಲ ರಾಘವೇಂದ್ರ ಸ್ವಾಮಿ ಮಠದಲ್ಲೆಲ್ಲ ಹೇಗೆ ಪೂಜೆ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಇವಾಗ ಹೊರಡೋಣ. ಅವರು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ, ಯೋಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬೈದರು, ಹಿಡ್ದಾಟನೇ ಮಾಡ್ತೀಯಲ್ಲ ಅಂತ. ಇಲ್ಲ, ಏನಿಲ್ಲ, ಈಸ್ಕೊಂಡು ಹೋಗೋಣ ಅಂತ ಹೇಳಿ ದೇವ್ರ ದರ್ಶನ ಎಲ್ಲ ಮಾಡಿ, ಪ್ರಸಾದಕ್ಕೂ ಕೂಡ ಅಷ್ಟೊಂದು ಕ್ಯೂ ಆದರೂ ಕೂಡ ಪ್ರಸಾದನ ಈಸ್ಕೊಂಡು ಮನೆಗೆ, ಅಲ್ಲಿ ತಿನ್ನಲಿಲ್ಲ, ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನನಗೆ ಸ್ವಲ್ಪ ತಲೆಭಾರನೂ ಕೂಡ ಆಗ್ತಾಯಿತ್ತು, ಮತ್ತು ಕಣ್ಣೆಲ್ಲ ನೋವು ಬಂದಂಗೆ ಆಗ್ತಾಯಿತ್ತು. ನನಗೆ ವಾಯ್ಸ್ಗೂ ಕಮ್ಮಿ ಆಗ್ತಾನೇ ಇತ್ತು. ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗೂ ನವೀನು ಹೋಗಬೇಕು ಅಂತೀಯಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ ನಿನ್ನ ಕೈಲಿ, ಏನೇನು ಅಂತ ಹೇಳಿದ್ರು. ಆದರೂ ನನಗೆ ಆ ಭಗವಂತನ ನಾನು ನಂಬಿದ್ದೀನಿ. ಇವತ್ತು ಗುರುವಾರ ರಾಯರ ಸನ್ನಿಧಿಗೆ ಹೋಗಲಿಲ್ಲ ಅಂದರೆ ಏನೋ ಒಂಥರ ನಮಗೆ ಮನಸ್ಸಿಗೆ ಸಮಾಧಾನ ಇರಲ್ಲ ರೀ. ಹೋಗೋಣ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಸರಿ ಆಯಿತು ಬಾ, ನೀನು ಇನ್ನು ಕರ್ಕೊಂಡು ಹೋಗಲಿಲ್ಲ ಅಂದರೆ ಅದಕ್ಕೂ ಒಂಥರ ಬೇಜಾರು ಮಾಡ್ತೀಯಾ ಅಂತ ಹೇಳಿದ್ರು. ಸರಿ, ಕರ್ಕೊಂಡೋಗಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದನ್ನೆಲ್ಲ ಕಣ್ಣು ತುಂಬಿಸ್ಕೊಂಡು ಅದು ನಮ್ಮ ಅಪ್ಪನ ಹತ್ರ ಕೇಳಿಕೊಂಡೆ. ಆ ಭಗವಂತನಿಗೆ ಗೊತ್ತಿರೋದು ಏನೂ ಇಲ್ಲ, ಎಲ್ಲ ಗೊತ್ತಿರೋದೇ. ಹಾಗಾಗಿ ಎಲ್ಲ ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಇನ್ನೂ ಅಲ್ಲೂ ಕೂಡ ಗಣಪತಿ ಎಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ, ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ನಮಗೆ ದೀಪ ಹಚ್ಚಬೇಕು ಅಂತ ನಂಗೆ ತುಂಬ ಆಸೆ ಇತ್ತು, ಆದರೆ ಕೆಮ್ಮು ನನಗೆ ಆಗ್ತಾ ಇರಲಿಲ್ಲಲ್ವ, ಸುಸ್ತಾಯ್ತಾಯಿತ್ತು. ಬೇಡ ನವೀನ್, ಇನ್ನೊಂದು ದಿನ ಕರ್ಕೊಬರ್ತೀನಿ, ಕೆಮ್ಮೆಲ್ಲ ಕಮ್ಮಿ ಆಗಲಿ, ನೀನು ಹುಷಾರಾಗು ಫಸ್ಟು, ಆಮೇಲೆ ಇನ್ನೊಂದು ದಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲೇ ಇದ್ದಿದ್ದ ಗಣಪತಿ ಮತ್ತು ನವಗ್ರಹಗಳೆಲ್ಲ ಇತ್ತು, ಅದನ್ನೆಲ್ಲ ಕೂಡ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಬಂದ್ವಿ. ಪ್ರದಕ್ಷಿಣೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿ ನಾನು ಇಬ್ಬರು ಕೂಡ ಕೂತ್ಕೊಂಡ್ವಿ. ಇದು ರಾಘವೇಂದ್ರ ಸ್ವಾಮಿ ಮಠ ಅಂತೂ ತುಂಬ ಪ್ರಶಾಂತವಾಗಿ, ವಿಶಾಲವಾಗಿ, ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅಂತ ಆಯಿತು. ಇವತ್ತು ಇಷ್ಟು ನಡೀತು. ಮತ್ತು ಆಯುಧ ಪೂಜೆದು ಮತ್ತು ವಿಜಯದಶಮಿದು ಇದಾಗಿತ್ತು ವ್ಲಾಗು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಹುಷಾರಿಲ್ಲ ಅಂದರೂ ಕೂಡ ನಾನು ಮಾಡಿದ್ದೀನಿ ವಿಡಿಯೋ. ನನಗೆ ವಾಯ್ಸ್ ಕೊಡೋಕ್ಕಾಗ್ದೇ ಸ್ವಲ್ಪ ಲೇಟಾಗಿ ಬರ್ತಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನೀವು ಸಪೋರ್ಟ್ ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಜೊತೆಲಿ ಸಿಗ್ತೀನಿ, ಇನ್ನೊಂದಷ್ಟು ಚಂದ ವಿಡಿಯೋಗಳಲ್ಲಿ ಸಿಗ್ತೀನಿ. ನನಗೆ ಹೆಲ್ತ್ ಇಶ್ಯೂ ಇಲ್ಲ ಅಂತಂದರೆ ನಾನು ಮಾಡ್ತಾ ಇರ್ತೀನಿ. ಹೊರಗಡೆ ಎಲ್ಲಾದರೂ ಹೋದರೆ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನವೀನ್ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಬೇಡ, ನೀನು ಹುಷಾರು ತಪ್ತಾನೆ ಇರ್ತೀಯ, ನೀನು ಕರ್ಕೊಂಡು ಹೋಗ್ಬಿಟ್ಟು ನಾನೇನು ಮಾಡಾನೆ ಅಂತ. ಅದಕ್ಕೋಸ್ಕರ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆದಮೇಲೆ ಹೊರಗಡೆ ಹೋಗಿ ವಿಡಿಯೋ ಮಾಡ್ತೀವಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.